ಮಾಹಿತಿನ ವಿನಯ್ ಮತ್ತು ಸುಂದರ್ ತಿಳಿಸ್ಬೇಕು. ಈಗ ಏನೇನು ಇದೆ, ಯಾರು ಬಂದು ಅಪ್ರೋಚ್ ಮಾಡ್ಬೋದು ರಾಜಮಾರ್ಗ ಫೌಂಡೇಶನ್ ಅಂತ? ಮೇಡಮ್ ಇಲ್ಲಿ ನೋಡಿ, ಇದು ಆಕ್ಸಿಜನ್, ಈ ಉಸಿರಾಟ ಪ್ರಾಬ್ಲಮ್ ಇರ್ತಾರೆ, ಸೊ ಅವ್ರಿಗೆ ಆಕ್ಸಿಜನ್ ಬೇಕಾಗುತ್ತೆ. ಕೆಲವರು 3 ಮಂತ್ 6 ಮಂತ್ ಆ ಥರ ಆಕ್ಸಿಜನ್ನ ಮನೆಯಲ್ಲೇ ಬಳಸಬೇಕು ಅಂತ ಹೇಳ್ತಾರೆ. ಇಲ್ಲಾಂದರೆ ಹಾಸ್ಪಿಟ್ಲಲ್ಲೇ ಅವ್ರು 6 ಮಂತ್ ಎಲ್ಲ ಅಡ್ಮಿಟ್ ಆಗಿ ಎಲ್ಲರೂ ನೋಡ್ಕೊಳ್ಳೋಕ್ಕಾಗಲ್ಲ. ಸೊ ಅವಾಗ ಡಾಕ್ಟರ್ ಏನು ಮಾಡ್ತಾರೆ, ಮನೆಗೆ ಆಕ್ಸಿಜನ್ ತೊಗೊಂಡು ಮನೇಲೆ ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಬಡವರಿಗೆ ಅದು ತೊಗೊಳಕ್ಕೆ ಶಕ್ತಿ ಇರೋಲ್ಲ. ಸೊ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿ ಆಕ್ಸಿಜನ್ನ ನಾವು ಕೊಡ್ಬೋದು ಅವ್ರಿಗೆ ಅಂತಂದರೆ. ಇನ್ನೊಂದು ಇದು ಟಾಯ್ಲೆಟ್ ಚೇರ್ ಅಂತ ಕರಿತೀವಿ. ಈಗ ವಯಸ್ಸಾದವರು ಕೂತು ಇಂಡಿಯನ್ ಟಾಯ್ಲೆಟ್, ಈಗ ಬಡವರಿಗೆಲ್ಲ ಚಿಕ್ಕ ಟಾಯ್ಲೆಟ್ ಇರುತ್ತೆ ಇಂಡಿಯನ್ ಟಾಯ್ಲೆಟ್, ಅದನ್ನು ಕೂತು ಎದ್ದೊಳಕ್ಕಾಗಲ್ಲ. ಬೆಂಡ್ ಮಾಡಿ ಸೊ ಅವ್ರಿಗೆ ಮತ್ತೆ ಮಂಡಿ ನೋವೆಲ್ಲ ಇರ್ತದೆ ಸೀನಿಯರ್ ಸಿಟಿಸನ್. ಸೊ ಅವರೆಲ್ಲ ಕೂತು ಎದ್ದೇಳೋ ಶಕ್ತಿ ಇರಲ್ಲ, ಅವರಲ್ಲೇ ತುಂಬ ಸ್ಕಿಡ್ ಆಗೋದು, ಆ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿರುತ್ತೆ. ಸೊ ಅವ್ರಿಗೆ ಇದ್ರ ಮೇಲೆ ಕೂತ್ಕೊಂಡು ಟಾಯ್ಲೆಟ್ ಮಾಡಿ ಯೂಸ್ ಮಾಡೋಕ್ಕೆ ಇದು ಒಂದು ಕಡೆ ಇರುತ್ತೆ. ಇನ್ನೊಂದು ಕೆಲವರಿಗೆ ಮನೆಯಲ್ಲಿ ಚಿಕ್ಕ ಜಾಗ ಇರುತ್ತೆ, ಈ ಥರ ಹಾಸ್ಪಿಟಲ್ ಬೆಡ್ ಎಲ್ಲ ಇಟ್ಕೊಳ್ಳೋಕ್ಕಾಗಲ್ಲ, ಜಾಗ ಎಲ್ಲ ಕಮ್ಮಿ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಇದು ಬ್ಯಾಕ್ ರೆಸ್ಟ್ ಅಂತ ಕರಿತೀವಿ. ಜಸ್ಟ್ ಅವ್ರನ್ನ ಊಟ ಮಾಡಿಸ್ಬೇಕು, ಸ್ವಲ್ಪ ಕಂಫರ್ಟಾಗಿ ಕೂತ್ಕೋಬೇಕು. ಎಲ್ರಿಗೂ ನಮ್ಮಷ್ಟೇ ಒಳ್ಳೆಯ ಜೀವನ ಇರೋದಿಲ್ಲ. ತುಂಬಾ ಜನರಿಗೆ ಇದು 1,000ಗಳಲ್ಲಿ ಇರಬಹುದು ಅಲ್ವಾ, ಎಷ್ಟು ಅದನ್ನು ತಗೊಳಕ್ಕಾಗಲ್ಲ, ಅಂಥವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಲೈಟ್ ಅಡ್ಜಸ್ಟಬಲ್ ಕೂಡ ಇರುತ್ತೆ, ಯಾವ ಲೈಟ್ ಇರಬೇಕು ಆ ಲೈಟ್ಗೆ ಇರೋ ಕಾಟಿಗೆ ಅದನ್ನ ಇಟ್ಕೊಳ್ಬಹುದಾ? ಇರೋ ಕಾಟಿಗೆ ಅದನ್ನು ವುಡನ್ ಕಾಟ್ ಇರ್ಬೋದು, ಇಲ್ಲ ನೆಲದ ಮೇಲೆ ಒಂದೂರು ಇದ್ರೂ ಕೂಡ ಅವ್ರು ಇದನ್ನ ಬಳಸ್ಬೋದು. ಊಟ ಮಾಡ್ಸಕ್ಕೆ ಯಾಕಂದ್ರೆ ಬೇರೆಯವರೆಲ್ಲ ಹಿಂಗೆ ಹೈಟ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ಬಿಲ್ಲು ಎಲ್ಲ ಕೊಟ್ಟಿರ್ತಾರೆ. ಹೆಲ್ತ್ ಇಶ್ಯೂ ಅವರಿಗೆ ಏನಾಗುತ್ತೆ, ಉಸಿರಾಟ ತೊಂದರೆ ತುಂಬಾ ಅವ್ರಿಗೆ ಏನಂದ್ರೆ ಬಿಲೋ ಇಷ್ಟು ಲೆವೆಲ್ ಇದ್ರೆ ಮಾತ್ರ ಅವ್ರು ಉಸಿರಾಟ ಸಾಧ್ಯ. ಈ ಪೊಸಿಷನ್ ಇದ್ರೇನೆ ಅವರಿಗೆ ಇದು ತುಂಬ ಕಂಪ್ಲೀಟ್ ಮಲ್ಗಕ್ಕೆ ಆಗೋದಿಲ್ಲ ಕಂಡೀಷನ್ ಇರೋರಿಗೆ. ಅವಾಗ ಈ ತರ ಕೂರ್ಸೆ ಈ ಥರನೇ ನಿದ್ದೆ ಮಾಡಕ್ಕೆ ಕೂಡ ಹಿಂಗೆ ಆಗುತ್ತೆ. ಈ ಆಕ್ಸಿಜನ್ ಎಲ್ಲ ಬಳಸೋದು ಈ ಪೊಸಿಷನ್ ಇದ್ರೇನೆ ಅವ್ರಿಗೆ ಕಂಫರ್ಟ್ ಆಗಿರ್ತಾರೆ. ಫುಲ್ ಮಲ್ಕೊಂಡ್ಬಿಟ್ರೆ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಅವ್ರಿಗೂ ಯೂಸ್ ಆಗುತ್ತೆ, ಇವ್ರಿಗೂ ಯೂಸ್ ಆಗುತ್ತೆ. ವೀಲ್ ಚೇರ್, ಸೊ ಮನೆಯಲ್ಲಿ ನಡೆದಾಡೋಕ್ಕಾಗಲ್ಲ, ಇಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕಿರುತ್ತೆ ಅವ್ರನ್ನ. ಸೊ ಮತ್ತೆ ಕೆಲವರಿಗೆ ಹೊರಗಡೆ ಎಲ್ಲ ಹೋಗೋಕ್ಕಿರುತ್ತೆ. ಸೊ ಅಂಥ ಟೈಮಲ್ಲಿ ಅವ್ರಿಗೆ ಈ ವೀಲ್ ಚೇರು ಫೋಲ್ಡಬಲ್ ಕೂಡ ಬರುತ್ತೆ, ಫೋಲ್ಡ್ ಕೂಡ ಮಾಡ್ಕೋಬೋದು. ಮನೆಯಲ್ಲಿ ಕೇಸು ಕೂಡ ಇಡ್ಸಲ್ಲ. ಸೊ 2 ಆಪ್ಷನ್ಸ್ ಇರುತ್ತೆ. ಸೊ ಅದಕ್ಕಾಗಿ ಇದು ಮೇನ್ ಆಗಿ ಇದನ್ನ ಟ್ರಾನ್ಸ್ಫರ್ ಚೇರ್ ಅಂತ ಇದು ಕಂಡುಹಿಡಿದಿದ್ದಾರೆ. ಇದೇನಂದ್ರೆ ಡೈರೆಕ್ಟ್ ಆಗಿ ಈ ಹಾಸ್ಪಿಟಲ್ ಈ ಬೆಡ್ ಇರುತ್ತಲ್ಲ, ಈ ಬೆಡ್ಗೆ ಡೈರೆಕ್ಟ್ ಆಗಿ ಈ ತರ ಅಟ್ಯಾಚ್ ಮಾಡ್ಬೋದು. ಸೊ ಅವ್ರು ಎಲ್ಲಿ ಕೂತಿರ್ತಾರೆ ಅಲ್ಲೇನೆ ಹಿಂಗ್ ಕ್ಯಾರಿ ಮಾಡ್ತಾರೆ. ಸೊ ಅವ್ರು ಕೂತಿರೋ ಜಾಗದಲ್ಲೇ ಹಿಂಗ್ ಕ್ಯಾರಿ ಮಾಡಿ ಅವ್ರನ್ನ ಲಿಫ್ಟ್ ಮಾಡ್ತಾರೆ. ಸೊ ಅವ್ರನ್ನ ಲಿಫ್ಟ್ ಮಾಡಿ ಅವ್ರನ್ನ ಆಕ್ಚುಲಿ 2 ಆಪ್ಷನ್ ಇದೆ. ಅಟೆಂಡು ಕೂಡ ಮನೇಲಿ ಯಾರು ಇದ್ರೆ ಅವರು ಮಾಡ್ಕೋಬಹುದು. ನೋಡಿ, ಈಗ ಅವ್ರನ್ನ ಕರ್ಕೊಂಡು ಹೋಗಿ, ಈಗ ವೆಸ್ಟರ್ನ್ ಟಾಯ್ಲೆಟ್ ಇರ್ಬೋದು, ಇಂಡಿಯನ್ ಟಾಯ್ಲೆಟ್ ಇರ್ಬೋದು, ಅವ್ರಿಗೆ ಆ ಟಾಯ್ಲೆಟ್ಗೆ ಬಿಟ್ಟು ಅಲ್ಲೇ ಕೂರಿಸಿ, ಬೇಕಂದ್ರೆ ಅವ್ರನ್ನ ಅಲ್ಲೇ ಸ್ನಾನ ಮಾಡಿಸೋದು. ಹೌದು. ಸೊ ಇದು ಸ್ನಾನ ಮಾಡಿಸ್ಬೋದು, ಟ್ರಾನ್ಸ್ಫರ್ ಮಾಡ್ಕೋಬೋದು, ಕಮೋಡ್ ಟಾಯ್ಲೆಟ್ ಥರ ಅಲ್ಲೇ ಯೂಸ್ ಮಾಡ್ಕೊಬೋದು, ಶಿಫ್ಟಿಂಗ್ ಮಾಡ್ಕೋಬೋದು, ಬಾತ್ ಸ್ನಾನ ಮಾಡ್ಸೋಕೆ ಹೇಳ್ಬೋದು. ಇಷ್ಟು ಫೀಚರ್ಸ್ ಇದು ಒಂದೇ ಇರ್ಬೋದು. ಸೊ ವಾಕರ್ಸ್ ಇದೆ, ಪ್ಯೂರಿಫೈಯರ್ಸ್ ಇದೆ, ಅಂದರೆ ಆಕ್ಸಿಜನ್ ಫಿಲ್ಟರ್ಸ್ ಇದೆ, ಮತ್ತೆ ಈ ಥರದ್ದು ಒಂದು ಎಕ್ಸ್ಟ್ರಾರ್ಡಿನರಿ ಆಗಿರುವಂಥದ್ದು ಒಂದು ಚೇರ್ ಇದೆ, ಮೂವಿಂಗ್ ಚೇರ್, ಕಮೋಡ್ ಥರನೂ ಇದೆ. ಇನ್ನೇನಿದೆ? BP ಮೆಷಿನ್ ಕೂಡ ಕೊಂಡ್ಕೊಳ್ಳೋಕ್ಕಾಗಲ್ಲ ಕೆಲವರಿಗೆ, ಆದರೆ ಬಹಳ ಅವಶ್ಯಕ ಇರುತ್ತೆ, ಮನೇಲಿ ಇರಲೇಬೇಕಿರುತ್ತೆ. ವೇರಿಯೇಷನ್ಸ್ ತುಂಬ ಆಗೋರಿಗೆ